ಮೊನ್ನೆ ಮೋದಿಯವರು ಪಿಚ್ಚೆ ಮಾತಾಡ್ಬಿಟ್ಟು SC/ST ಕೋಟಾನ ಮುಸ್ಲಿಮರು ಕೊಡ್ತಾವ್ರೆ ಅಂತ ಎಲ್ಲರ ಉಂಟಾ? SC/ST ಕೋಟಾನ ಯಾರಿಗಾರ ಬೇರೆ ಕೊಡೋಕ್ಕೆ ಸಾಧ್ಯ ಉಂಟಾ? ಅಂದರೆ ಮೋದಿಯವರು ಅವತ್ತು ಇವತ್ತು ಅತಿ ಹೆಚ್ಚು ಸುಳ್ಳು ಹೇಳ್ಬಿಟ್ಟು, ಜೊತೆಗೆ ನಮ್ಮ ಅಭ್ಯರ್ಥಿಗೂ BJP ಅಭ್ಯರ್ಥಿಗೂ ಅವ್ರು 7 ಗಂಟೆಗೆ IPL ಮ್ಯಾಚ್ ಕೊಡೋಕೆ ಓಡೋಗ್ಬಿಡೋರು, ಕ್ಯಾನ್ಸೇ ಹೋಗ್ತಿರ್ಲಿಲ್ಲ. ಅದು ಎಂಥ ಒಬ್ಬ ಜನಪ್ರತಿನಿಧಿ ಬೇಕು ಅನ್ನೋದೆಲ್ಲ ನೀವು ತಿಳಿಸ್ಕೊಡ್ಬೇಕಾಯ್ತು. ಜೊತೆಗೆ ಒಬ್ಬ ಲೋಕಸಭಾ ಸದಸ್ಯ ಆದಂಥ ಹಾಸನ ಲೋಕಸಭಾ ಸದಸ್ಯರಾಗಿದ್ದು ಮೊಮ್ಮಗ, ಅವ್ರದ್ದು ವಿಡಿಯೋ ವೈರಲ್ ಆಯಿತು. ಇವೆಲ್ಲ ಅನಾಹುತ ಆದರೂ ಕೂಡ ನೋವೇನಪ್ಪ ಅಂತಂದರೆ ಅವ್ರು ಇನ್ನೂ ಓಟ್ಬಿಡ್ತಾ ಇದ್ದಲ್ಲ. 1 ಲಕ್ಷ ವರ್ಷದಾಗಲಿ ಅದು ಕೂಡ ಅಂತ ಜನ ಇರ್ತಾರೆ. ನಾವು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಈಗ ಮೋದಿಯವರು ನಮಗೆ ಕೈ ಇಟ್ಕೊಂಡು ಬೆಂಚಾಡ್ತಾ ಇದ್ರು. ನೀವು ಅದಕ್ಕೆ ಹೇಳೋದು, ನೀವು ಅವರ ವೈಫಲ್ಯಗಳನ್ನ ಮಾತಾಡಲೇಬೇಕು. ನನಗೂ ಗೊತ್ತಿದೆ ಅಂತ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಕಷ್ಟ ಆಗುತ್ತೆ. ಅವರೇನೋ ವೈಫಲ್ಯಗಳು ಆ ಥರ ಇದ್ರು, ಏನು ಎಂಥ ಅಸಹ್ಯ ಭಾಷೆ ಮಾತಾಡ್ಬೋದು ಪ್ರಧಾನಮಂತ್ರಿ. ಕಾಂಗ್ರೆಸ್ ಬಂದರೆ ನೀವು ದಾಳಿ ಎಲ್ಲ ಬಿಟ್ಟಿದ್ರೆ ಅರ್ಥ ಏನೋದು? ಅವರ ಬಾಯಿ ಪ್ರಚಾರದ ಚಪ್ಪಲಕ್ಕೆ ನಮ್ಮ ತಾಯಿನ ತಾಳಿನೂ ಬಿಟ್ಟಿಲ್ಲ. ಅವರು ಪ್ರಚಾರದ ಚಪ್ಪಲ ಅವ್ರಿಗೆ ಅಷ್ಟು. ಕಳೆದ 10 ವರ್ಷದಲ್ಲಿ ಮೋದಿ ಈ ಸಲ ಇನ್ನು 2ನೇ ಹಂತ ಮಾತ್ರ ಮುಗಿದಿರೋಂಥದ್ದು. ಅವತ್ತಿಗಿಂತ ಇವತ್ತು ಇನ್ನೂ 100 ಸುಳ್ಳು ಜಾಸ್ತಿ ಹೇಳ್ತಾ ಹೋಗ್ತಾ ಇದ್ದಾರೆ. ಒಂದು ಭಯದಿಂದ ಇರ್ಬೋದು, ಇಲ್ಲ ಜನನ ಮತ್ತೆ ಮರಣ ಮಾಡಬೇಕು ಅಂತ ಇರ್ಬೋದು. ಮರಣ ಆದರೆ ಮಾತ್ರ ದುರಂತ ಆಯಿತು, ಯಾರು ಸರಿಪಡಿಸೋಕ್ಕಾಗದೆ ಅಂತ ಸ್ಥಿತಿ ಇದೆ. ಈಗ ನಾವಿಲ್ಲಿ ಈಗ ಅಯ್ಯೋ ಅದು ಯಾಕೆ ಅಂತ ನಿಮ್ಗೆ ಇನ್ನೂ ಅರ್ಥ ಆಗಲ್ಲ. ಕಾಂಗ್ರೆಸ್ ಅಂತ ಇದ್ರೆ ಮಾತ್ರ ನಮ್ಗಳ ಬದುಕು ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ನನಗೆ ಒಂದು ವ್ಯವಹಾರ ಇದ್ದರೆ ಮಾತ್ರ. ಮಂಜುನಾಥ ನಂದೇ ಸ್ವಂತ ಇನ್ನೊಬ್ಬರಿಗೆ ಯಾರು ಹೇಳ್ಸಿರಲ್ಲ, ನಾನು ಮುಂದುಕೊಂಡು ಹೋಗಬೇಕಾಯ್ತು. ಮಂಜುನಾಥ ನಾನು ಕುಟುಂಬ ವ್ಯವಹಾರ ಇದ್ದಿದ್ದಕ್ಕೆ ಮಾತ್ರ ನಾನು ಅಷ್ಟು ಕೈಯಲ್ಲಿ ಹಾಕ್ಕೊಂಡು ಮಾಡಬಲ್ಲೆ ಹೊರತು ನಾನು ವ್ಯವಹಾರ ಬಿಟ್ಕೊಂಡು ರಾಜಕೀಯ ಮಾಡಿದ್ರೆ ಹಂಗೆ. ರಾಜಕೀಯ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ನೀವು ಗಟ್ಟಿ ಮಾಡಿದ್ರೆ ಮಾತ್ರ ಎಲ್ಲರೂ ಬದುಕು. ಹೆಂಗೋ ಯಾವುದೋ ಮೂಲೆಯಲ್ಲಿ ಯಾವುದೋ ಕಾರ್ಯಕ್ರಮ, ಯಾವುದೋ ಗ್ಯಾರಂಟಿ, ಏನೋ ಒಂದು ಎಲ್ಲ ಕಡೆಗೂ ಸಿಬ್ಬಂದಿ ಆಯ್ತು. ಕಾಂಗ್ರೆಸ್ ಮೇಲೆ ಮುಗಿಸ್ಕೊಂಡು ಕಾಂಗ್ರೆಸ್ ಮೇಲೆ ಇದಾಗ ನನಗೆ ಈಗ ನಿನ್ನೆ ರಾತ್ರಿ 6-7 ಗಂಟೆ ಆದಮೇಲೆ ಒಂದು 4-5 ಜನ ಮುಗಿಸ್ಕೊಂಡು ಸುಮ್ಮನೆ ಈಗ ಇವರು ಮಾತಾಡ್ತಿದ್ದಲ್ಲ, ಅವರು ಚುನಾವಣೆ ನಡೀತಿರೋ ಸಮಯದಲ್ಲಿ ಯಾರು ಇವತ್ತು ಬಯಸ್ಕೊತಾರೆ ಓಡಿಸ್ಕೊತಾರೆ? ಸ್ವತಃ ಚಿಕ್ಕಪ್ಪ ನೋಡಿಬಿಟ್ಟಾರೆ, ಇಡೀ ಗಲಾಟೆ ಆಯಿತು. ಎಲ್ಲ ನಿನ್ನೆ ಇವನೇ ಗಲಾಟೆ ಮಾಡ್ತದ, ನಾವು ಮರ್ಯಾದೆಗೆ ಏನೋ ಗೌರವ ಬೇರೆಗಳದು ಓಟ್ಗಳು ಜಾಸ್ತಿ ಬರ್ತಾ ಇದೆ. ಈ ರೀತಿಯ ಒಂದು ಸಮೀಕ್ಷೆ ನಿನ್ನೆ ರಾತ್ರಿ ಆಗಿದೆ. ನಾನು ಇವತ್ತು ಕರೆದಿರೋದು ನಿಮಗೆ ಇದೇ ಉದ್ದೇಶಕ್ಕೆ. ಒಂದು, ನಿಮ್ಮ ಒಗ್ಗಟ್ಟಿನ ಪ್ರದರ್ಶನ ಒಳ್ಳೆಯದಾಗಿದೆ. ಮುಂದೆ ಯಾರೇ ನಿಂತರೂ ಕೂಡ ಕಾಂಗ್ರೆಸ್ನಲ್ಲಿ ಏನು ಮಾಡ್ತಾರೆ, ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಹುಣಸೂರಿನಲ್ಲಿ ಕಾಂಗ್ರೆಸ್ಗೆ ಸೋಲ್ಸೋಕ್ಕೆ ಹರಿಹರ ಬ್ರಹ್ಮನ ಕೈಲೂ ಸಾಧ್ಯ ಇಲ್ಲ. ಒಗ್ಗಟ್ಟಿದ್ದೇನೆ ಯಾರು ನಮ್ಮಲ್ಲಿ ಯಾವಾಗ ಆಗಿದ್ದು ಇಲ್ಲೇ ಇದ್ದವರು 3 ಜನ ಅಲ್ವಾಗ್ಬಿಟ್ರೆ ಬ್ರೋಕರ್ಗಳಾಗ್ಬಿಟ್ರು. ಅವ್ನಿಗೆ ತಲೆಡಿಯಂಗೆ ಅವ್ನು ಕರ್ಕೋಗೋದು, 50,000% ಕರ್ಕೋಗೋದು. ಇಲ್ಲೇ ಇದ್ದ, ಅವ್ನಿಗೆಲ್ಲ ಗೊತ್ತಿತ್ತು. ಒಬ್ಬನಿಗೆ ಆ ಥರ ಗೊತ್ತಿದ್ದಂಥ ವ್ಯಕ್ತಿ ಎಲ್ಲರಿಗೂ ಯಾರ್ಯಾರನ್ನ ಕುತ್ಕೊಂಡು ಬಸವರಾಜು ಯಾರೋ ಹೆಸರು ಆ ಥರ ಇಲ್ಲೇ ಒಬ್ಬ ಈಗ ಹಿಂಗೆ ಕುಂತಿದ್ರು. ಇವನೇ ಅನ್ಕೋಗ್ಬಿಟ್ಟ, ಇವ್ನಿಗೆ ಗೊತ್ತಿತ್ತು ಎಲ್ಲನೂ ಯಾರ್ಯಾರನ್ನ ಇದು ಮಾಡಬೇಕು, ತಲೆ ಹಿಡಿಬೇಕು ಅಂತ. ಆ ಥರ ದೊಡ್ಡ ಎಫೆಕ್ಟ್ ಸಿಗಾಕ. ಈಗ ಆ ಥರ ಯಾರು ತಲೆ ಹಿಡಿಯಕ್ಕೆ